ಜಿಲ್ಲೆಯಲ್ಲಿ ಡೆಂಗ್ಯೂ ಕಾಯಿಲೆ ಹೆಚ್ಚಾಗ್ತಿದ್ದು ಅವುಗಳ ನಿಯಂತ್ರಣಕ್ಕೆ ಎಲ್ಲರೂ ಮುನ್ನೆಚ್ಚರಿಕಾ ಕ್ರಮ ವಹಿಸಬೇಕು ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಶಿವಸ್ವಾಮಿ ಕರೆ ನೀಡಿದ್ದಾರೆ. ನಗರದ ಪತ್ರಕರ್ತರ ಸಂಘದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಕಾರ್ಯಾಗಾರ ನಡೆಸಿ ಮಾತನಾಡಿದ ಅವರು, ಡೆಂಗ್ಯೂ ಒಂದು ವೈರಸ್ನಿಂದ ಹರಡುವ ರೋಗವಾಗಿದೆ. ಅದನ್ನ ಕಾಯಿಲೆ ಬರುವ ಮುನ್ನವೇ ಮುನ್ನೆಚ್ಚರಿಕೆ ಕ್ರಮ ವಹಿಸಿದರೆ ಡೆಂಗ್ಯೂ ನಿಯಂತ್ರಣ ಸಾಧ್ಯ. ರಸ್ತೆ ಬದಿ ಅಂಗಡಿಗಳು ತೆಂಗಿನಕಾಯಿ ಚಿಪ್ಪು, ನಿರುಪಯುಕ್ತ ಪ್ಲಾಸ್ಟಿಕ್ ವಸ್ತುಗಳನ್ನು ಎಲ್ಲೆಂದರಲ್ಲಿ ಎಸೆಯುವ ಬದಲಾಗಿ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಿದಲ್ಲಿ ಮಲೇರಿಯಾ, ಡೆಂಗ್ಯೂ, ಚಿಕನ್ಗುನ್ಯಾ ಸೇರಿದಂತೆ ವಿವಿಧ ಕಾಯಿಲೆಗಳನ್ನು ತಡೆಗಟ್ಟಬಹುದು ಎಂದರು. ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ರೋಗವಾಹಕ ಆಶ್ರಿತ ರೋಗಿಗಳು ಹೆಚ್ಚಾಗಿದ್ದು, ಇಂತಹ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಎಲ್ಲ ಇಲಾಖೆಗಳು ಹಾಗೂ ಸಾರ್ವಜನಿಕರ ಸಹಕಾರ ಅತಿ ಮುಖ್ಯ ಎಂದರು. ನಾವು ನೋಡ್ತಾ ಇದ್ದೀವಿ, ನಮ್ಮ ಜಿಲ್ಲೆಯಲ್ಲಿ ಡೆಂಗು ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಾ ಇದೆ. ಆಸ್ಪತ್ರೆಗಳಲ್ಲಿ ಹಾಸಿಗೆನೆ ಸಾಕಾಗದಷ್ಟು ಡೆಂಗುಗಳು ಹೆಚ್ಚುತ್ತಾ ಇದೆ. ಜನರಲ್ಲೂ ಸಹ ಆತಂಕ ಹೆಚ್ಚಾಗಿ ಕೆಲವರು ಈ ತಾಲೂಕು ಹಾಸ್ಪಿಟ್ಲುಗಳು ಮತ್ತು CHCಗಳಲ್ಲಿ ಟ್ರೀಟ್ಮೆಂಟ್ ತಗೊಂಡಲ್ಲೇ ನೇರವಾಗಿ ಜಿಲ್ಲಾ ಆಸ್ಪತ್ರೆಗೆ ಬರ್ತಾರದ್ದು ತಮ್ಮ ಗಮನಕ್ಕೂ ಬಂದಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಹಾಸಿಗೆ ಕೊರತೆ ಎದುರಿಸ್ತಾ ಇದೆ. ಆಗ್ಲೇನೆ ಇದನ್ನ ನಿಯಂತ್ರಣ ಮಾಡೋದು ಹೇಗೆ? ಇದರಿಂದ ಇದು ಒಂದು ವೈರಸ್ನಿಂದ ಹರಡ್ತಕ್ಕಂಥ ರೋಗ. ಇದಕ್ಕೆ ಸಪೋರ್ಟಿವ್ ಟ್ರೀಟ್ಮೆಂಟ್ ಮಾತ್ರ ಇರೋದ್ರಿಂದ ಇದನ್ನ ಬರ್ದಂಗೆ ನೋಡ್ಕೊಳ್ಳೋದೇ ನಮಗೆ ಬಹಳ ಒಳ್ಳೇದು. ಬಂದ ಮೇಲೆ ನಾವು ಈ ಸಾವು ನೋವುಗಳು ಸಹ ಸಂಭವಿಸ್ಬೋದು. ಆದ್ರಿಂದ ಇದನ್ನ ಬರ್ದಂಗೆ ನೋಡ್ಕೊಳ್ಳೋದು ಅಂದ್ರೆ ನಾವು ಸೋರ್ಸ್ ರಿಡಕ್ಷನ್ ಅಂತ ಹೇಳ್ತೀವಿ. ಆ ಸೋರ್ಸ್ ರಿಡಕ್ಷನ್ ಅನ್ನ ನಾವು ಹಳ್ಳಿಯಿಂದ ಪಟ್ಟಣದವರೆಗೂ ಎಲ್ಲಾ ಹಂತದಲ್ಲೂ ಸಹ ಕಡಿಮೆ ಮಾಡಿಕೊಂಡು ಇಲ್ದಂಗೆ ಮಾಡಿದ್ರೆ ಈ ರೋಗನ ಹರಡೋದನ್ನ ತಪ್ಪಿಸ್ಬೋದು. ಉದಾಹರಣೆಗೆ ನಮ್ಮಲ್ಲಿ ನೋಡ್ತೀವಿ, ಈಗ ಬೀದಿ ಬದಿ ಕ್ಯಾಂಟೀನ್ಗಳು ಹೆಚ್ಚಾಗಿದೆ, ಫುಡ್ ಪಾರ್ಕ್ಗಳು ಹೆಚ್ಚಾಗಿದೆ, ಮತ್ತೆ ಎಳ್ನೀರನ್ನ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲೇ ಕೊಚ್ಚೋದು, ಆ ಬುರ್ಡೆಗಳನ್ನ ಹೆಂಗ್ ಬೇಕು ಹಂಗೆ ಬಿಸಾಕೋದು ಎಲ್ಲ ಮಾಡ್ತಾ ಇದ್ದಾರೆ. ಮತ್ತೆ ನಾವು ಹಳ್ಳಿಗಳಲ್ಲಿ ನೋಡ್ತೀವಿ, ಕೊಬ್ಬರಿ ಹೊಡಿತಾರೆ, ಚಿಪ್ಪುಗಳನ್ನ 1 ತಿಂಗಳಗಟ್ಲೆ ಅಲ್ಲೇ ಹಾಕಿರ್ತಾರೆ. ಮತ್ತೆ ಒಡೆದೋದ್ ಮಡಿಕೆ, ಈ ಪ್ಲಾಸ್ಟಿಕ್ ಬಿಂದಿಗೆಗಳು, ಪ್ಲಾಸ್ಟಿಕ್ ಇಂದು ಇತರೆ ಸಾಮಗ್ರಿಗಳು, ಮತ್ತೆ ಈ ಟೈರು, ಇವನ್ನೆಲ್ಲ ಹೆಂಗ್ ಬೇಕಂಗೆ ಬಿಸಾಕೋದ್ರಿಂದ ಮತ್ತೆ ನಾವು ನೋಡಿದೀವಿ ಕೆಲವು ಹಳ್ಳಿಗಳಲ್ಲಿ, ಟೌನ್ಗಳಲ್ಲಿ, ಚಿರಂಡಿಗಳಲ್ಲಿ ಸುಮಾರು ತಿಂಗಳಾನ್ಗಟ್ಲೆ ನೀರು ನಿಂತ್ಕೊಳುತ್ತೆ. ಆ ನಿಂತ ಈ ಸೊಳ್ಳೆ ಮೊಟ್ಟೆ ಇಡೋದು ತಿಳಿಯಾದಂತ ಸ್ವಚ್ಛ ನೀರಿನಲ್ಲಿ ಈ ಏಡ್ಸ್ ಈಜಿಪ್ಟಿ ಸೊಳ್ಳೆ ಮೊಟ್ಟೆ ಇಡೋದು. ಹಂಗಾಗಿ ಆ ತರದ ಒಂದು ಸೋರ್ಸ್ ಅನ್ನ ನಾವು ಇಲ್ದಂಗ್ ಮಾಡಿದ್ರೆ ಈ ಕಾಯಿಲೆನ ತಡೆಗಟ್ಬೋದು, ಸಾವು ನೋವುಗಳನ್ನು ಸಹ ತಡೆಗಟ್ಬೋದು. ಆದ್ರಿಂದ ಇದು ನಮ್ಮ ಒಂದು ಡಿಪಾರ್ಟ್ಮೆಂಟ್ಗೆ ಸಾಧ್ಯವಾಗಲ್ಲ. ಹಲವಾರು ಡಿಪಾರ್ಟ್ಮೆಂಟು, PWD ಇರ್ಬೋದು, ಇರಿಗೇಷನ್ ಇರ್ಬೋದು, ಮುನ್ಸಿಪಾಲಿಟಿ ಇರ್ಬೋದು, ಮತ್ತೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಈಗ ಎಲ್ಲ WCD ಇರ್ಬೋದು, ಎಲ್ಲರೂ ಸಹ ಒಗ್ಗಟ್ಟಾಗಿ ಈ ಒಂದು ಜನರಲ್ಲಿ ಒಂದು ಏನು ಹೆಲ್ತ್ ಎಜುಕೇಶನ್ ಅನ್ನ ಕೊಟ್ಟು ಈ ಕಾಯಿಲೆ ಬಗ್ಗೆ ಅವರಿಗೆ ಅರಿವು ಮೂಡಿಸಿ ಇದ್ರ ಹೇಗೆ ಹರಡುತ್ತೆ, ಇದನ್ನ ನಾವು ಯಾವ ರೀತಿ ತಡೆಗಟ್ಟಬಹುದು ಅನ್ನೋದನ್ನ ಅವ್ರಿಗೆ ಮಂದಟ್ಟು ಮಾಡಿಕೊಟ್ರೆ, ಅದನ್ನ ಅವರು ಆಚರಣೆ ಮಾಡಿದ್ರೆ ನಾವು ಈ ರೋಗದಿಂದ ಮುಕ್ತಿ ಪಡಿಬಹುದು. ನಮ್ಮ ಈಗ ಏನು ಮಲೇರಿಯಾ ಇದೆ, ಮಲೇರಿಯಾ ನಮ್ಮಲ್ಲಿ 7 ಪ್ರಕರಣಗಳಿದೆ. ಆ 7 ಪ್ರಕರಣಗಳು ಸಹ ಇಂಪಾರ್ಟೆಂಟ್. ಅಂದ್ರೆ ನಮ್ಮ ಸ್ಥಳೀಯವಾಗಿ ಯಾವುದೇ ಮಲೇರಿಯಾ ಪ್ರಕರಣ ವರದಿಯಾಗಿಲ್ಲ. ಉದಾಹರಣೆಗೆ ಈ ನಾರ್ತ್ ಕಡೆಯಿಂದ ಕೆಲಸಗಾರರು ಬಂದಾಗ ಅವ್ರಿಗೆ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂದಿರೋದು, ಇವರು ಅಲ್ಲಿಗೆ ಆ ಕಡೆಗೆ ಹೋಗಿ ಒಂದು ವಾರಾನ್ಗಟ್ಲೆ, ತಿಂಗಳಗಟ್ಲೆ ಉಳ್ಕೊಂಡದ್ದು ವಾಪಸ್ ಬಂದಾಗ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂದಿರೋದು ಬಿಟ್ರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇಂಡಿಜಿನಿಯಸ್ ಅಂದ್ರೆ ಒಂದು ಸ್ಥಳೀಯವಾಗಿ ಪ್ರಕರಣಗಳು ಇಲ್ಲ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.